ಮಹಾರಾಜರುಗಳು ಎದ್ದು ಗೌರವಿಸಿದರು. ಆದರೆ ದುರ್ಯೋಧನನು ತಾನು ಚಕ್ರವರ್ತಿ ಎಂಬ ಅಹಂಕಾರ ಮದದಿಂದ ನಾನು ಬಂದದ್ದನ್ನು ಕಂಡರೂ ಸಹ ಕಾಣದಂತೆ ಕುಳಿತಿರುವುದು. ಈ ಭೂಮಿಯನ್ನು ನನ್ನ ಪಾದದಿಂದ ಹೊತ್ತಿ ಆತನು ತಾನಾಗಿಯೇ ಬಂದು ನನ್ನ ಕಾಲುಗಳಿಗೆ ಎರಗುವಂತೆ ಮಾಡುವುದು. ಯೋಗಮಾಯೆ ಜಾಗೃತಳಾದ ಏಳುಕುಬಲೇಶ್ವರ ಏಳು. ಮಹಾಚಕ್ರವರ್ತಿಯಾದ ನೀನು ನಮ್ಮ ಎರಗುವುದೇ ಹೇಳಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೀನಲ್ಲ ಭಾವ. ಕೃಷ್ಣ, ನಮಸ್ಕರಿಸಿದನೆಂದು ಹೆಮ್ಮೆಗೊಳಗಾಗಬೇಡ. ದೂತನಾಗಿ ಬಂದರೂ ನಿನಗೆ ದೂತ ಲಕ್ಷ್ಯಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ನಿಜ ನಿಜ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂ ಮಾತೆಗೆ ತಿಳಿ ಬಂದಿದ್ದಾಯಿತು. ಕುಳಿತುಕೋ. ಕೃಷ್ಣ, ನೀನು ಅನೇಕ ಗೋಪಿಕಾಸ್ತ್ರೀಯ ನರ್ತನ ನೋಡಿರುವಲ್ವೇ? ನೋಡಿರುವೇನೋ. ಈಗ ನನ್ನ ಅರಮನೆ ನರ್ತನವನ್ನು ನೋಡು. ಸವಾಲ ದುಶ್ಯಾಸನ ಅದು ನರ್ತನ. ಸೇವಕರೇ, ಈ ದುರ್ಯೋಧನನು ಈ ದಿನ ತಲೆಬಾಗಿರುವನಲ್ಲ. ಯಾರಾದರೂ ಇಂದಿನಿಂದ ತದ್ದಿದನೋ ಅಥವಾ ತಾನಾಗಿ ಎದನೋ ತಿಳಿಯಲಿಲ್ಲವಲ್ಲ. ಯಾರಲ್ಲಿ ಸೇವಕರು ಬರಮಾಡಿ.
ಕಾಣದೆ ಜಗದ ಜನರ ಮರುಳುಗಳೇ ಬಾ ಶ್ರೀ ಕೃಷ್ಣ ನರ್ತಕಿಯರೇ, ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ತಗದೇನು ತಗಜೋಳು ತಗದೇನು ತಗಜೋಳು ತಗದೇನು ತಗಜೋಳು ತಾನ್ 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 ತಗದೇನು ತಗಜೋಳು ತಗದೇನು ತಗಜೋಳು ತಗದೇನು ತಗಜೋಳು ತಾನ್ 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 ತಗದೇನೆ ಇದನ್ನು ತಾಂದೇನೆ ಇದನ್ನು ತದ್ದೇನೆ ಇದನ್ನು ತಂಗಿರ್ದೋನ್ ತಂಗಿರ್ದೋನ್ ತಗದೇನೆ ತಗದೇನೆ ಇದನ್ನು ತಗದೇನೆ 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 ತಾಮ್ 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 ಬಲ ಬಲ ನರ್ತಕಿಯರೇ. Dinna,
ತೆಗೆದು 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 ಫೋನ್ ತೆಗೆದ ಫೋನ್ ತೆಗೆದ ಕೃಷ್ಣ, ನರ್ತನವನ್ನು ನೋಡಿದೆಯಲ್ಲವೇ? ನೋಡಿದೆನು. ಈಗ ನೀನು ಬಂದು ವಿಚಾರವನ್ನು ತಿಳಿಸು. ದುರ್ಯೋಧನ, ಈ ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೆ ಒಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಬಹುದಲ್ಲ. ರಾಜ್ಯ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಕೌರವೇಶ್ವರ. ಪಾಂಡವರು ಜೂಜಾಡಿ ಸೋತು ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲೆ ತಪ್ಪು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದಾದರೂ ಏನು? ಅಯಬಾರಿಯ ವಿಚಾರವೇನು? ಪೂಜ್ಯರೇ,
ಆಚಾರ್ಯರೇ, ಕುರು ವೃದ್ಧರೇ, ಕುರು ವಂಶೀಯರೇ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ತಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಈ ಕುರು ಪಾಂಡವರ ಭವಿಷ್ಯ, ಅವರ ರಾಜಕಾರ್ಯ ವ್ಯವಸ್ಥೆಯು ನಿಮ್ಮಗಳ ಮುಂದೆ ನಿರ್ಮಿಸಬೇಕಾಗಿರುವುದರಿಂದ ನೀವು ನಾನು ಮುಂದಿಡುವ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ಆಲೋಚಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಈ ವಿಷಯದಲ್ಲಿ ನೀವು ಆತುರ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮೊದಲಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದೇ ಇದ್ದಲ್ಲಿ ಮುಂದೆ ಸಂಭವಿಸುವ ಅನಾಹುತಗಳಿಗೆ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಕುರು ಪಾಂಡವರ ಅಥವಾ ಕೌರವರ ಅಥವಾ ಧರ್ಮ, ಭರತ ವಂಶ, ಕ್ಷತ್ರಿಯರ ಅಸ್ತಿತ್ವ ಅನಿಸ್ತಿತ್ವಗಳನ್ನು ನಿರ್ಣಯಿಸಬೇಕಾಗಿದೆ. ಪರಮ ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಯುದ್ಧವೆಂಬ ರಕ್ತ ಪ್ರಳಯದಲ್ಲಿ ಮಾತೃ ಮೂರ್ತಿಯನ್ನು ವಹಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಇಲ್ಲಿ ಒಂದು ನಿರ್ಣಯಿಸಲ್ಪಡಬೇಕಾಗಿದೆ. ಈಗ ಈ ಪೀಠಿಕೆಯಲ್ಲಿ ನಾನು ಕಾಲಹರಣವನ್ನು ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಿರಲ್ಲವೇ? ಈಗ ನಿಮ್ಮ ವಾಗ್ದಾನವು ಮಾತ್ರ ಉಳಿದಿರುವುದು. ಅವರು ಕಳಿಸಿರುವ ಸಂದೇಶ ಅನ್ನೋದು ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ನಿಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಈಗೂ ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನಿತ್ತು ಯಥಾ ಪ್ರಕಾರ ಸಮಾನ ಭಾವನೆಯಿಂದ ನನ್ನನ್ನು ನಡೆಸಿಕೊಳ್ಳಬೇಕೆಂದು ಸಂದೇಶವನ್ನು ಕಳಿಸಿದ್ದಾರೆ. ಸಭಾಸದರೇ, ಕೇಳಿದರ ಪಾಂಡವರ ನೀತಿ ವಿಚಾರವನ್ನು, ಅವರು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘಕಾಲದ ವೈರತ್ವವನ್ನು ಮರೆತು ಸಿದ್ಧರಿದ್ದಾರೆ. ಲಾಲಾ ವೃಕ್ಷ ದಹನ, ವಿಷಭೋಜನ ಮತ್ತು ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ಈ ಎಲ್ಲ ಅಪರಾಧಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕೆ ಬರಬೇಕಾದ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಂದರ್ಭವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಂಧಾನಕ್ಕೆ ಘೋಷಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಆಚಾರ ವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಬಿಟ್ಟ ವಿಚಾರ. ಸುಯೋಧನ ಪಿತಾಮಹ, ಬೇಡ ಯುದ್ಧವೋ ಸುಯೋಧನ, ಬೇಡ ಯುದ್ಧವೋ ಸುಯೋಧನ, ಬೇಡ ಯುದ್ಧವೋ.
ಕಾಂತಿ ಸಂಧಾನದ ಸುವ್ಯವಸ್ಥೆಯನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಸಹ ವಿಷವಾಗುವುದು. ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಮೈತ್ರಿಯಿಂದ ಅನ್ಯೂನ್ಯತೆಯಿಂದಿರುವುದೇ ಮೇಲು. ಇದೇ ನನ್ನ ಅಭಿಮತವು. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆರೈಸಿ ಸಂತೈಸು ಸುಯೋಧನ. ಇದು ನಿನಗೂ ಕ್ಷೇಮವು, ಎಲ್ಲರಿಗೂ ಕ್ಷೇಮವು. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಆಚಾರ್ಯರೇ, ಭೀಷ್ಮನ ಆಜ್ಞೆಯು ನನ್ನ ಉಪದೇಶವು ಒಂದೇ ಆಗಿರುವುದರಿಂದ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆರೈಸಿ ಸಂತೈಸು ಕುಮಾರ. ಇದು ನನ್ನ ಆಜ್ಞೆಯು, ನನ್ನ ಅಭಿಮತವು. ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಯಾರು? ಓಹೋ, ಚಿಕ್ಕಪ್ಪ ವಿಜಯ ಮಹೇಶ್ವರು. ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ, ನಿನಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಹಿರಿಯವನಾದ ನಾನೇ ಸುಮ್ಮನಿದ್ದರೆ ದ್ವೇಷವು ಸಂಭವಿಸಬಹುದು. ದುರ್ಯೋಧನ, ನೀನು ಈ ರಾಜ್ಯವನ್ನೆಲ್ಲವನ್ನು ನೀನೇ ಸುಖಿಸು. ನಿನಗೆ ಇಚ್ಛೆ ಇದ್ದಷ್ಟು ಆದರೂ ರಾಜ್ಯವನ್ನು ಆ ಪಾಂಡವರಿಗೆ ಕೊಡು ದುರ್ಯೋಧನ. ವಿದುರ, ಈ ನೀತಿಯನ್ನು ಪಾಂಡವರಿಗಳಿಂದ ಹೇಳಲು ಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದ್ವೇಷಗಳು ಕಂಡು ಬರ್ತಿರುವಲ್ಲವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಎಷ್ಟೇ ಆಗಲಿ ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ ಹೇಳಿರಿ. ಕೃಷ್ಣ, ಮಹಾನುಭಾವನ ನೀನು ನಿನ್ನ ದೂತತ್ವವನ್ನು ಬಲಿಷ್ಠವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನ ಮಾತ್ರ ಈ ದುರ್ಯೋಧನೆಲ್ಲ ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯ ರಕ್ತವೆಲ್ಲ ಸ್ವಾಭಿಮಾನದ ಶೂನ್ಯತೆ ಕೊಳಕೊಂಡಿರಲ್ಲ ಕೃಷ್ಣ, ಕೊಳಕೊಂಡಿರಲ್ಲ. ಇಷ್ಟೊಂದು ಅಪಮಾನವೇ ಕೌರವೇಶ್ವರ? ಇದು ನಿನ್ನ ದುರಾಗ್ರಹದ ದುರಹಂಕಾರದ
ದುಸ್ಸಾಹಸದ ದುರಾಶಯದ ದುರಭಿಮಾನ ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶೆಯ ದುರಾಭಿಮಾನವೇ? ಭಲೆ ಭಲೆ, ಚೆನ್ನಾಗಿ ಬಲ್ಲೆ. ಹಾಗಲ್ಲ ಕೃಷ್ಣ, ಹೇಳ್ತೇನೆ ಕೇಳು. ಈ ಚರ್ಚನೆ ಗೌರವವನ್ನು ಕೊಚ್ಚಬೇಕೆಂದರಲ್ವೇ ಆ ನಿನ್ನ ತುಚ್ಛ ಪಾಂಡವರು, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ಒಲಿಸಬೇಕೆಂದರಲ್ಲವೇ ಆ ನಿನ್ನ ಪ್ರಾಣ ಮಿತ್ರ ಪಾರ್ಥ, ಅದು ದುರಾಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಏಡಿ ಪಾಂಡವರು, ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನಾದಿಗಳ ಪುಡಿಗೈದು ಇಡೀ ಭರತಖಂಡದಲ್ಲೇ ತಮ್ಮ ದೊಡ್ಡಪದಕ್ಕೆ ನಡೆಸಬೇಕೆಂದು ಯೋಚನೆ ಮಾಡಿದರಲ್ಲವೇ ಆ ಪಾಂಡವರು, ಅದು ಆಗ್ರಹ. ನಾವೇ ಸಮರ್ಥರು, ನಾವೇ ವೀರರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರಲ್ಲವೇ ಆ ಪಾಂಡವರು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆ ಪ್ರಯೋಜನ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬೀರುವ ಮಾತುಗಳಿಂದ ಶಾಂತಪಡಿಸಲು ಸಾಧ್ಯವಿಲ್ಲ. ಕೃಷ್ಣ, ಹೋಗು, ಓ ಏಡಿ ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧವೆಂದು. ಹೌದೇ? ಏಡಿ ಪಾಂಡವರ ಕೂಡಿ ಬಾಳದು ಬೇಡ ಬೇಡವನು ಬೇಡವೋ. ಏಡಿ ಪಾಂಡವರ ಕೂಡಿ ಬಾಳದು ಬೇಡ ಬೇಡವನು ಬೇಸಲವೋ, ಬೇಡ ಬೇಡವನು ಬೇಸಲವೋ, ಬೇಡ ಬೇಡವನು ಬೇಸಲವೋ. ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ. ನಾಡು ದೊರಕಲಿ ಕೊಡಲಾಗದಿ ರಾಜ್ಯವನ. ಏಡಿ ಪಾಂಡವರ ಶಿರವ ತೆಗೆಯುತ್ತ, ಏಡಿ ಪಾಂಡವರ ಶಿರವ ತೆಗೆಯುತ್ತ, ಚಂಡನಾಡುವೆ ದಳದೊಳಗೆ, ಚಂಡನಾಡುವೆ ದಳದೊಳಗೆ, ಚಂಡನಾಡುವೆ ದಳದೊಳಗೆ. ಏಡಿ ಪಾಂಡವರ ಕೂಡಿ ಬಾಳದು ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ, ಬೇಸರವೋ ಬೇಸರವೋ ಬೇಸರವೋ. ಕೃಷ್ಣವು ಉಕ್ಕಿವರು ಆಕ್ರೋಶವನ್ನು ದಂಡಿ ಹಿಡಿಯಬಲ್ಲೆ, ಆದರೆ ದಿಕ್ಕಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಏಡಿ ಪಾಂಡವರು ನನ್ನೆದುರಾರು ಸಿಕ್ಕಿದರೆ ಅವರನ್ನು ಸುಮ್ಮನೆ ಬಿಡಲಾರನು. ಹೋಗು, ಸಮರವೇ ಸಿದ್ಧವೆಂದು ಆ ಪಡ ಪಾಂಡವರಿಗೆ ತಿಳಿಸು. ಹೋಗು, ಬಲ ಬಲ ಸಹೋದರ.
ದುರ್ಯೋಧನ, ದುಶಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಾಗಿ ತೀರದ ಹೊರತು ಈ ರಾಧೆಯನಿಗೆ ಭೃಷ್ಟವನ್ನು ರುಚಿಸುವುದಿಲ್ಲ ಯದುಪತಿ. ವಸುದೇವ, ಕರ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಫಲಿಸುವುದೇ ಮುಂದೆ ಬರುವುದೋ ವೀರ ಸಮರ. ವಸುದೇವ, ಕರ್ಣ, ಪಾಂಡು ತನಯರ ಹಿತವನ್ನು ಬಯಸಿ. ವಸುದೇವ, ಪಾಂಡು ತನಯರ ಹಿತವನ್ನು ಬಯಸಿ ತಂದೆಯ ನಾಟಕ ಆಡಲು ಬಯಸಿದರೆ. ಸಂಧಿಯ ನಾಟಕ ಆಡಲು ಬಯಸಿದರೆ ಕಲ್ಲದು ನೀನೆ ಕೊಲ್ಲವನೇ. ಎಲ್ಲ ವಿಜಯವ ಬಲ್ಲವನೇ. ಕಲ್ಲದು ನಿನಗೆ ಕೊಲ್ಲವನೇ. ಎಲ್ಲ ವಿಜಯವ ಬಲ್ಲವನೇ. ಮಾಧವನೇ. ವಸುದೇವ, ನ್ಯಾಯವಿಲ್ಲದೆ ರಾಜವ ಬಳಿಸುವ. ವಸುದೇವ, ನ್ಯಾಯವಿಲ್ಲದೆ ರಾಜವ ಬಳಿಸುವ ಕಪಟ ನಾಟಕ ಸೂತ್ರಧಾರಿ. ವಸುದೇವ, ಕಪಟ ನಾಟಕ ಸೂತ್ರಧಾರಿ. ಅದೊಂದರು ನಾವು ದಿಟವಿದು ತಿಳಿನೇ. ವಸುದೇವ, ಅಟವಂತರು ನಾವು ದಿಟವಿದು ತಿಳಿನೇ. ದುರಗಳು ಪಾತನ ತೀರ ಕರಿದುವೆ. ದುರಗಳು ಪಾತನ ತೀರ ಕರಿದುವೆ. ಸಲ್ಲದು ನಿನಗೆ ಒಲ್ಲವನೇ. ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ಒಲ್ಲವನೇ. ಮಾಧವನೇ, ಮಾಧವನೇ, ಮಾಧವನೇ. ವಾಸುದೇವ, ಕರ್ಣ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕ. ಹೌದಾ? ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಹೌದೇ? ಕರ್ಣ, ಪರಮಾತ್ಮ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಿರ್ನಾಮ ಮಾಡಲು ಇಚ್ಛಿಸುವೆಯಾ? ಕರ್ಣ, ಪರಮಾತ್ಮ, ಇದು ನಿನ್ನ ಧರ್ಮವೇ? ಪರಮಾತ್ಮ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಮಾಡಲು ಬಂದಿರುವಲ್ಲವೇ? ಆ ನಿನ್ನ ಧರ್ಮಕ್ಕಿಂತ
ಈ ನನ್ನ ಸ್ವಾಮಿಗೆ ನನ್ನ ತೊಡುಮಣಗಳನ್ನು ಹರಿಸುವುದೇ ಎಷ್ಟೋ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಯಾರು ಒಪ್ಪೋದಿಲ್ಲ ಯದುಪತಿ. ಭಲೇ ಕರ್ಣ, ನಿನ್ನ ಧರ್ಪಿತವಾದ ನುಡಿಗಳಿಂದ ಈ ಮಾದವ ಗಂಟಲು ಬಿಗಿದಂತಾಯಿತು. ಓಹೋ, ಕುಡಿ. ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮೀಶ ಜೈ ಸೇದು ರಾಜ ಸಮಾನ ಶೌರ್ಯ ಸಾಮರ್ಥ್ಯದ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಹರೇ ಸಿಗನೇ ಅನುಜಾತದ ಕರೆಸಿಗನೇ ಅನುಜಾತನ ದರಯನೆಂತ ಜ್ಞಾತಿ ಪಡೆ ತುಗಿಯಾಗುವೀನ. ದರಯನೆಂತ ಜ್ಞಾತಿ ಪಡೆ ತುಗಿಯಾಗುವೀನ. ಭಾರತ ಭೂಮಿ ಜೈ ಸೇದು ರಾಜ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ನಿರಾಕರಿಸ ನಿರೈ ಭಾರತ ಭೂಮಿ. ಭೈರವವಾನೀಸೆ ಸೈರಣಯ ತಾಳೈ ಭೈರವವಾನೀಸೆ ಸೈರಣಯ ತಾಳೈ ಪಾಟೈ ಪದಧರ್ಮದೆ ನಚರಿತ ಕರ್ಣ ಬದ ಪರಗುಣಯುತನೆರಿಸೆ ಹೊರೈದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ವನಗುಣಯುತನೆರಿದೆ ಹೊರೈದರೆಯ. ಭಾರತ ಭೂಮಿ ಜೈ ಸೇದು ರಾಜ ಸಮಾನ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸ್ನೇಹಿತರನ್ನು, ನಿನ್ನ ಸಹೋದರನ್ನು ಒಮ್ಮೆ ದಿಟ್ಟಿಸಿ ನೋಡು. ನಿನ್ನ ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಇಡೀ ಕ್ಷತ್ರಿಯ ಕುಲವನ್ನು ನಿರ್ನಾಮ ಮಾಡಿಸಲು ಹೊರಟಿರುವೆಯಾ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆಯನ್ನು ಹೊರತು ಬೇರೇನನ್ನು ಬಯಸುವುದಿಲ್ಲ. ಇದು ಅತ್ಯಂತ ಮಹತ್ವದ ವಿಚಾರ. ಸಂಧಿಗೆ ಸಮ್ಮತಿಸು ದುರ್ಯೋಧನ. ಆಗ ಈ ಒಂದು ಅಪ್ರತಿಮ ಜಗತ್ತಿನಲ್ಲಿ ನೀನು ಅಪ್ರತಿಮ ಸಾಹಸಿ ಎನಿಸುವೆ. ಶತ್ರುಗಳು ನಿನಗೆ ತಲೆಬಾಗಿ ಕ್ಷೇಮ ಭಿಕ್ಷೆಯನ್ನು ನೀಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಸುಲಭವಾಗಿ ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ಪರಾಕ್ರಮಿ ಎನಿಸುವೆ. ಈ ಮಾನವ ಲೋಕದಲ್ಲಿ ಆದರ್ಶ ನರಪತಿ ಎಂದು ಜನರು ನಿನ್ನನ್ನು ಹೊಗಳುವರು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿದ್ದ ಪ್ರಭುತ್ವವನ್ನು ಒಪ್ಪಿಕೊಳ್ಳುತ್ತಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನು ನೆರವೇರಿಸು. ಶಾಂತಿ ಸಂಧಾನಕ್ಕೆ ಸಮ್ಮತಿಸು ಕೌರೇಶ್ವರ. ಈ ಮಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಶಾಂತಿ ಭಿಕ್ಷೆಯನ್ನು ನೀಡುವೆನು. ಶಾಂತಿ ಭಿಕ್ಷೆಯನ್ನು ಪ್ರದಾನ ಮಾಡು ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧನೇ ಇದೆ ರಾಜ. ಪಾಂಡವರು ಜೂಜಾಡಿ ಸೋತು ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತ ವಾಸವ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ
ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೌದೇ? ಪಾಂಡವರು ಶಾಸ್ತ್ರ ಧರ್ಮವಿಗುದೇ ಏಡಿ ಪಾಂಡವರಲ್ಲಿ ಕೃಷ್ಣ ಶಾಸ್ತ್ರ ಧರ್ಮವಿಗುದೇ ಏಡಿ ಪಾಂಡವರಲ್ಲಿ ಅವರಂತ ಶ್ರೇಷ್ಠರಲ್ಲಿ ಬರೈ ಮೂಢತನಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿದು ನೀಡಿದಲ್ಲವ ಹರಿದು ನೀಡಿದಲ್ಲವ ಭ್ರಾಂತಿ ಮೂಡಿಕೆಯ ಮುಕುಂದ ಕೃಷ್ಣ ಮುಕುಂದ. ಆ ಧರ್ಮದೂರಿಗಳ ಕೈಯಲ್ಲಿ ವಿಫಲವಾದ ಸಾಮ್ರಾಜ್ಯ ಒಪ್ಪಿಸುವ ಇದರಲ್ಲಿ ನನ್ನ ಅಪರಾಧಿ ರಾಜ. ಪಾಂಡವರು ಜೂಜಾಡಿ ಸೋತು ಸಕಲ ಸಂಪತ್ತನ್ನು ಕಳೆದುಕೊಂಡು ನನ್ನ ತಪ್ಪೆ. ಹೌದೇ? ಸತ್ಯ ವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳಿ ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನದಿಂದಾಗದು ಆಗದು. ಛಲತೊಟ್ಟು ತಿಳಿಸಿ ಛಲತೊಟ್ಟು ಮಾಡುವ ಯುದ್ಧ ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಧೂರಿಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಅಪಮಾನ ನನ್ನಿಂದಾಗಲು ಕೃಷ್ಣ. ಹೋಗು ಹೋಗು ಕೃಷ್ಣ. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ನಿಜ ನಿಜ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರಿಂದ ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂಬುದನ್ನು ಬಲ್ಲೆಯ? ಅಂದು ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯನ್ನು ಯುಧಿಷ್ಠಿರನನ್ನು ಕಪಟ ದೂರಕ್ಕೆ ಎಳೆದೆಂದನ್ನು ಬರೆದು ಬಲ್ಲೆಯ? ಅಂದು ರಾಜಸಭೆಯಲ್ಲಿ ನಿನ್ನ ಸಹೋದರನ ಪತ್ನಿಗೆ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ನಿವಾರಿಸುವುದೆಂದು ತಿಳಿ. ತಿಳಿ ಸತ್ಯವಂತರು ನ್ಯಾಯಶೀಲರೂ ಆದ ನ್ಯಾಯಶೀಲರೂ ಆದ ಆ ಆತ್ಮ ವಿಶ್ವಾಸದ ನಿಮ್ಮ ಸಹೋದರರ ಮೇಲೆ ನೀನು ಜಘನ್ಯವಾದ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹೊರಗಿನ ಅರಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೇ ಮೊದಲಾದ ಅಪರಾಧಗಳನ್ನು ಮರೆತೆಯ? ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ನಿರತರಾದ ನಿನಗೆ ಎಂದಿಗೂ ಶ್ರೇಯಸ್ಸು ದುರಿಸಲು ದುರ್ಯೋಧನ, ನಿನ್ನ ಮನೋಭಿಪ್ರಾಯವೇನೆಂಬುದನ್ನು ಬಲ್ಲೆನು. ಆದರೂ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, 5 ಗ್ರಾಮಗಳನ್ನಾದರೂ ಕೊಡು ಕೌರವೇಶ್ವರ. ಕೃಷ್ಣ, 5 ಗ್ರಾಮಗಳಾಗಿ ಹಿಂದೆ ಭಿಕ್ಷೆ ಬೇಡದಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಹೋಗಲಿ, ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷಾಪಾತ್ರ ನೀಡುವೆನು. ದುರ್ಯೋಧನ, ಭೀಮಸೇನನು ಬಹಳ ಹೊರಟ. ಅವನು ಕೋಪೋದ್ರಿಕ್ತನಾದರೆ ಅವನೊಬ್ಬನೇ ಇಡೀ ಕುರುಕುಲವನ್ನೇ ನಾಶ
ಮಾಡಿ ನಿಮ್ಮ ಸಂಪೂರ್ಣ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವೆನು. ಅವನ ಸಮಾಧಾನಕ್ಕೋಸ್ಕರವಾಗಿ ಆದರೂ ಒಂದು ಗ್ರಾಮವನ್ನಾದರೂ ಕೊಡು ಗೌರವೇಶ್ವರ. ಅದು ನಿನ್ನ ಭ್ರಮೆ ಕೃಷ್ಣ. ಮುಕುಂದ ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಚರ್ಚೆಯ ಕಟ್ಟಾಳು ಈ ಚಂದ್ರಕುಲ ಚಕ್ರೇಶ್ವರನನ್ನು ಕೆಣಕಿ ಕೇಕೆ ಹಾಕಣ್ಣಕ್ಕಳಲ್ಲ. ಆ ನಿನ್ನ ಪಾಂಡವರ ಸರಿ ಪಾಂಚಾಲಿ ಅಂದೇ ತೊಟ್ಟೆನು ಸ್ಥಳವನ್ನು. ಹೌದೇ ಕೃಷ್ಣ, ಭೂತನಾದ ಪೇದ ಪಿಚಾಚಿಗುಡೇನಾದ ಭೂತನಾಥೇಶ್ವರನೇ ಕಾಲ್ಕೆರೆ ಕಡಕ್ಕೆ ಬಂದರೂ ಸರಿಯೇ. ಕಲಿವಂಶಲು ಉದ್ಭವಿಸಿದ ಇಡೀ ಕುರು ಸಾಮ್ರಾಜ್ಯ ರಕ್ತದ ಮರಿವಿನಲ್ಲಿ ಕೊಚ್ಚಿ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಚಣದ ಮಣ್ಣಲ್ಲಿ